ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು 5 ಗಂಟೆಯಿಂದ ಮಾಡ್ತಾ ಇದ್ದೀನಿ. ಕೃತಜ್ಞ ಬಂದು ಈಗ ಕಾನ್ವೆಂಟಿಂದ ಹಾಯ್ ಮಾಡಿ ಮಗನು. ಹಾಯ್. ನಾನೇನೋ ತಂದಿಲ್ಲ ಕಂಚಿನು. ಡೈಲಿ ಅದೇವಾ ಪರೋಟ ತಿನ್ನು. ಇವಾಗ ಮಾಡ್ತಾ ಇದೆ, ವಿಡಿಯೋ ಅಪ್ಲೋಡ್ ಮಾಡ್ತಾ ಇದೆ. ನಮ್ಮಮ್ಮ ಪಾತ್ರೆ ತೊಳಿತಾ ಇದೆ. ನಾನು ಇವಾಗ ಅಡುಗೆ ಮನೆ ಒರೆಸ್ಬೇಕು ಗೈಸ್. ಒಂದೇ ಸಲ ವಿಡಿಯೋ ಅಪ್ಲೋಡ್ ಮಾಡಿಬಿಟ್ಟು ಮನೆ ಒರೆಸೋಣ ಅಂತ ಹೇಳಿ ವಿಡಿಯೋ ಅಪ್ಲೋಡಿಂಗ್ ಕೂತಿದೆ. ಇದೇ ಜಾಗದಲ್ಲಿ ನಾನು ವಿಡಿಯೋ ಅಪ್ಲೋಡ್ ಮಾಡೋದು. ಸೊ ನಮ್ಮ ಕೃತಜ್ಞ ಬಂದ್ಲು. ಈಗ ವಿಡಿಯೋ ಅಪ್ಲೋಡ್ ಮಾಡಿ ಮನೆ ಕೆಲಸ ಮಾಡೋಣ. ನೋಡಿ ಈ ಥರ ಇದೆ. ಇದೆಲ್ಲ ತೊಳೆದಿರೋ ಪಾತ್ರೆ. ಅಮ್ಮ ಇನ್ನೂ ಸ್ವಲ್ಪ ತೊಳಿತಾರೆ ನೋಡಿ. ಫುಲ್ ಗಲೀಜಾಗ್ಬಿಟ್ಟೈತೆ. ಇವಾಗ 10 ನಿಮಿಷಕ್ಕೆ ಪಟಾಪಟ, 10 ನಿಮಿಷಕ್ಕಲ್ಲ ಗೈಸ್, 3/4 ಗಂಟೆ ಆಗುತ್ತೆ ಅಡುಗೆ ಮನೆ ಕ್ಲೀನಿಂಗ್. 3/4 ಗಂಟೆಗೆ ಪಟಾಪಟ್ ಅಂತ ಹೇಳಿ ರೆಡಿ ಮಾಡೋಣ. ಚಿಟ್ಕಿ ಹೊಡೆಯೋ ಅಷ್ಟರಲ್ಲಿ ರೆಡಿ ಆಗೋಣ ಗೈಸ್. ಟಡಾಂಗ್ ಕ್ಲೀನಿಂಗ್ ಆಯಿತು ಗೈಸ್. ಅಡುಗೆ ಮನೆ ಪಳ 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 ಅಂತ ಹೊಳಿತಾ ಇದೆ. ಇವಾಗ ಪಾತ್ರೆ ಸ್ವಲ್ಪ ಜೋಡಿಸಿದ್ದೀನಿ, ಇನ್ನು ಸ್ವಲ್ಪ ಜೋಡಿಸ್ತಾ ಇದ್ದೀನಿ ಗೈಸ್. ಸೊ ಪಾತ್ರೆ ಜೋಡಿಸ್ಬೇಕು. ನಾನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಗೈಸ್. ಸೋಮವಾರ ಭಾನುವಾರ ರಜೆ ಇದೆ, ಎಲ್ಲೆಲ್ಲ ಹೋಗ್ಬಿಡುವ ಹೊರಗಡೆ. ಕೆಲಸ ಆಯಿತು ನಾನಾಯಿತು ಅನ್ನಂಗೆ ಆಗ್ಬಿಟ್ಟಾಯ್ತು. 5-6 ತಿಂಗಳಿಂದ ಎಲ್ಲೂ ಹೋಗಿಲ್ಲ ಬಂದಿಲ್ಲ ಅಂತ ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಪ್ಲ್ಯಾನ್ ಎಲ್ಲ ಇಕ್ಕುಟ್ಟೋಗ್ಬಿಟ್ಟದೆ. ಬೇಜಾರಾಯ್ತಾ ಅದೇ. ಏನು ಮಾಡೋದು ಇವಾಗ? ಸಾಂಬಾರು ಬೇರೆ ಇಲ್ಲ, ಸಾಂಬಾರು ಬೇರೆ ಮಾಡಬೇಕು ಫ್ರೆಂಡ್ಸ್. ಏನು ಸಾಂಬಾರು ಮಾಡೋದೋ ಗೊತ್ತಿಲ್ಲ. ಅಮ್ಮ ಆಗ್ತಾಯಿಲ್ಲ ನನಗೆ ಅಂತ ಮಲ್ಕೊಂಬಿಟ್ಟೈತೆ. ಇವಾಗ ಅಡುಗೆ ಮನೆ ಒರೆಸಿದಾಯಿತು. ನನ್ನ ರೂಮ್ ಕಿಟಕಿಗಳು ಹಾಗೆ ಫ್ರಿಡ್ಜು ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಹಾಲು ಬೆಳಗ್ಗೆ ಒರೆಸ್ಕೊಡೋ ಥರ ಕಿಟಕಿಗಳು, ಫ್ರಿಡ್ಜು, ಸಣ್ಣ ಪುಟ್ಟದ್ದು ಅದೆಲ್ಲ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಸೊ ಇನ್ನು ಬೆಳಗ್ಗೆ ಅಮ್ಮ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಡ್ತೀನಿ ನಾನು. ಇವಾಗ ಅಮ್ಮ ಬೆಳಗ್ಗೆ ಎದ್ದು ಬರೀ ನೆಲನ ಒರೆಸ್ಕೊಡುತ್ತೆ. ಯಾಕಂದರೆ ಅಮ್ಮಗೆ ಮಂಡಿ ನೋವು. ಏನು ಮಾಡೋದು? ಹಾಸ್ಪಿಟ್ಲಿಗೆ ಹೋಗಮ್ಮ. ನಾನಂತೂ ಈಗ ಬರೋಕ್ಕಾಗೋದಿಲ್ಲ. ದುಡ್ಡು ಕೊಡ್ತೀನಿ. ನಮ್ಮಮ್ಮ ನೋಡೈತೆ. ಲಾಸ್ಟ್ ಟೈಮ್ ನನ್ನ ತಂಗಿ ಕರ್ಕೊಂಡು ಹೋಗಿದ್ಲು. ದುಡ್ಡು ಕೊಡ್ತೀನಿ 1-2 ಸಾವಿರನ. ಹೋಗ್ಬಿಟ್ಟು ಬರೋಗಮ್ಮ ಅಂದರೆ ಹೋಗಲ್ಲ ಅನ್ನತ್ತೆ ನಮ್ಮಮ್ಮ. ದುಡ್ಡು ಖರ್ಚಾಗುತ್ತೆ ಅಂತ ಹಾಸ್ಪಿಟ್ಲಿಗೆ ಹೋಗಲ್ಲ ಫ್ರೆಂಡ್ಸ್ ನಮ್ಮಮ್ಮ. ಏನು ಮಾಡೋದು ಹೇಳಿ? ನಿಮ್ಮಮ್ಮ ಅವರು ಹಿಂಗೆ ಮಾಡ್ತಾರೆ. ದುಡ್ಡು ಖರ್ಚಾಯ್ತದೆ ಅಂತ ಹಾಸ್ಪಿಟ್ಲಿಗೆ ಹೋಗೋದಿಲ್ಲ. ದುಡ್ಡು ಕೊಡ್ತೀವಿ ಹೋಗಮ್ಮ ಅಂದರೂ ಹೋಗೋದಿಲ್ಲ. ಏನು ಮಾಡೋದು ಹೇಳಿ ಇಂಥವ್ರಿಗೆ? ಅದಕ್ಕೆ ನಾನೇ ಒಂದಿನ ರಜಾ ಹಾಕ್ಕೊಂಡು, ನನಗೆ ಹೆಲ್ಪರ್ ಇಲ್ಲದೆ ಇರೋ ಕಾರಣ ನನಗೆ ರಜಾ ಕೊಡೋಲ್ಲ. ರಜಾ ಬೇಕು ಅಂತ ಹೇಳಿದ್ರೆ ಈಗ ಬೇರೆ ಅಂಗನವಾಡಿ ಟೀಚರ್ಸ್ ಇರ್ತಾರಲ್ಲ ಅವ್ರನ್ನ ಇನ್ಚಾರ್ಜ್ಗೆ ನಮ್ಮ ಅಂಗನವಾಡಿಗೆ ಬಿಟ್ಟು ನಾವು ರಜಾ ಹಾಕೋಬೇಕಾಗುತ್ತೆ. ಈ ಥರ ಪ್ರೋಸೆಸ್ ಇರೋದು. ಒಂದಿನ ರಜಾ ಹಾಕ್ಬಿಟ್ಟು ಅಮ್ಮನ್ನ ಕರ್ಕೊಂಡೋಗ್ಬೇಕು. ಎಲ್ಲಿಗೆ? ಹಾಸ್ಪಿಟ್ಲಿಗೆ. ಮೂಳೆ ಡಾಕ್ಟ್ರ್ ಹತ್ರ ತೋರಿಸಿದೆ ಲಾಸ್ಟ್ ಟೈಮು. ಸ್ವಲ್ಪ ಸುಮಾರಾಗಿತ್ತು. ಅಮ್ಮ ಮತ್ತೆ ಹೋಗಲೇ ಇಲ್ಲ. ಇವಾಗ ಮತ್ತೆ ಅಲ್ಲಿಗೆ ತೋರಿಸ್ಬೇಕು. ಏನೂ ಮಾಡೋಂಗಿಲ್ಲ. ನಮ್ಮನೆ ಯಾರಿಗೂ ಆರೋಗ್ಯನೇ ಸರಿ ಇಲ್ಲ ಗೈಸ್. ಏನು ಮಾಡೋದು? ಆಲ್ಮೋಸ್ಟ್ ಹೆಣ್ಮಕ್ಳಿಗೆ, ಹೆಂಗಸರಿಗೆ ಮಂಡಿ ನೋವುದೇ ಜಾಸ್ತಿ ಸಮಸ್ಯೆ ಇರೋದೇ ಮಂಡಿ ನೋವಿಗೆ. ಯಾರು ನೋಡಿ ಮಂಡಿ ನೋವು ಅಂತಲೇ ಇರ್ತಾರೆ. ಏನು ಮಾಡೋದು? ಅಮ್ಮ ದುಡ್ಡು ಖರ್ಚಾಯ್ತದೆ ಅಂದ್ಬಿಟ್ಟು ಹೋಗಲ್ಲ ಅಂತದೆ. ಏನು ಮಾಡೋದು ಗೈಸ್? ಯಾಕಂದರೆ ದುಡ್ಡಿಗೆ ಸಮಸ್ಯೆ. ಈಗ ಒಂದು ತೊಗೊಂಡ್ರೆ ಒಂದಕ್ಕಿಲ್ಲ ಅನ್ನೋ ಥರ. ಅದಕ್ಕೆ ನಮ್ಮಮ್ಮ ಅದ್ರ ಬೇಜಾರಿಗೆ ಈಗ ಹಾಸ್ಪಿಟ್ಲಿಗೆ ಹೋದರೆ 1,000 ಅಂತ ಹೇಳಿ ಹೋಗಿರ್ತೀವಿ. ಅಲ್ಲಿ 2-3 ಸಾವಿರ ಆಗುತ್ತೆ. ಅದಕ್ಕೆ ನಮ್ಮಮ್ಮ ಹಂಗೆ ಅಂದ್ಕೊಂಡು ಎಲ್ಲಿಗೂ ಹೋಗೋದೇ ಇಲ್ಲ. ಬಟ್ ನಾನು ಬಿಡಲ್ಲ. ನೋಡೋಣ ಒಂದಿನ ರಜಾ ಹಾಕ್ಕೊಂಡು ತೋರಿಸ್ಕೊಬರ್ಬೇಕು ಅಮ್ಮನ್ನ. ಈ ಸಂಧಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಗೈಸ್. ಅದೇ ಲೇಟ್ ಆಗೋದು. ಇವಾಗ ಪಾತ್ರೆ ಜೋಡಿಸ್ಬಿಡ್ತೀನಿ. ಓಕೆ, ನಿಮಗೆ ಆಮೇಲಿಂದ ಸಿಗ್ತೀನಿ ನಾನು. ಇದೊಂದು ಸ್ವಲ್ಪ ಡೀಪ್ ಕ್ಲೀನಿಂಗು. ಈಗ ಇದನ್ನು ನೋಡಿ ಎಷ್ಟು ಧೂಳೈತೆ. ಇದನ್ನು ಒರೆಸಿ, ಫ್ರಿಡ್ಜ್ ಒರೆಸಿ ಎಲ್ಲ ಮಾಡಬೇಕು. ನನ್ನ ತಂಗಿ ಕಾಲ್ ಮಾಡಿದ್ದೆ. ಅವಳು ಇನ್ನೂ ಡ್ಯೂಟಿಲಿದ್ದಾಳೆ. ಅವ್ಳಿಗೆ 6:15 ಗೈಸ್ ಡ್ಯೂಟಿ ಮುಗಿಯೋದು. ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಬಿಟ್ಟಿದ್ದಿದ್ರೆ ನಾನು ನನ್ನ ಯೂಟ್ಯೂಬ್ನ ಮರಿಬೇಕಿತ್ತು. ಸೊ ಇದನ್ನು ನೆನ್ನೆ ಹೇಳೋಣ ನಾನು ವ್ಲಾಗಲ್ಲಿ ಅಂದ್ಕೊಂಡೆ, ಮರ್ತೇ ಹೋಯ್ತು. ಏನು ಗೊತ್ತಾ? ನಾನು ಬೆಂಗಳೂರಲ್ಲಿ ಕೆಲಸಕ್ಕೆ ಸೇರಿಕೊಂಡ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆ ಅಥವಾ 6:30 ಅಥವಾ 5 ಗಂಟೆಗೆ ಡ್ಯೂಟಿ ಅವರ್ಸು ಮುಗಿಯೋದು. ಓಕೆನಾ? ನಾನು ಅಷ್ಟೊತ್ತು ಗಂಟೆ ಒಂದು ಆಫೀಸಲ್ಲೇ ಕೂತ್ಕೊಂಡ್ಬಿಟ್ರೆ ಅಥವಾ ಹೋಗೋದು ಬರೋದೇ ಫುಲ್ ಜರ್ನಿ ಆಗ್ಬಿಡುತ್ತೆ. ಬೆಂಗಳೂರಲ್ಲಿ ಕೂತ್ಕೊಂಡ್ರೆ ನಾನು ಯೂಟ್ಯೂಬ್ ಮಾಡೋ ಹಾಗಿಲ್ಲ. ಓಕೆ, ಅದಕ್ಕೆ ತುಂಬ ಯೋಚನೆ ಮಾಡಿದೆ. ಅಂದರೆ ನಮ್ಮ ಅಮ್ಮನೂ ಕಳಿಸಲ್ಲ ಅಂದಿತ್ತು. ನಾನು ಬೆಂಗಳೂರು ಕಡೆ ಎಲ್ಲ ಕಳಿಸಲ್ಲ, ನೀನು ಮನೆಯಲ್ಲೇ ಇರಬೇಕಾದ್ರೆ ಇಲ್ಲ ಅಪ್ ಆ್ಯಂಡ್ ಡೌನ್ ಮಾಡೋ ಥರ ಜಾಬ್ ಇದ್ದರೆ ಮಾಡು ಅಂತ. ನನಗೂ ಬೆಂಗಳೂರಿಗೆ ಬರೋಕ್ಕೆ ಇಷ್ಟ ಇರಲಿಲ್ಲ. ಆ್ಯಂಡ್ ಇನ್ನೊಂದು, ನಾನು ಹಠ ಮಾಡ್ಕೊಂಬರ್ಬೋದಾಗಿತ್ತು. ಬಂದ್ರೂ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಮರ್ತ್ಕೋಬೇಕಾಗಿತ್ತು. ಅದಕ್ಕೆ ನಾನು ಈ ಜಾಬ್ನ ಸೆಲೆಕ್ಟ್ ಮಾಡಿಕೊಂಡೆ. ಯಾಕಂದರೆ
10ರಿಂದ 4 ಗಂಟೆ ತನಕ ಜಾಬ್ ಮಾಡಿದ್ರು ನನಗೆ ಏನು ಇನ್ನು ಫ್ರೀ ಟೈಮ್ ಸಿಗುತ್ತೆ ಆ ಟೈಮಲ್ಲಿ ನಾನು ಯೂಟ್ಯೂಬ್ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಬಂದು ಈ ಜಾಬ್ನ ಸೆಲೆಕ್ಟ್ ಮಾಡಿಕೊಂಡೆ. ಸೊ 10 to 4 ಮಾಡಿಕೊಂಡು ಇನ್ನು ಅದು ಆಫೀಸ್ ಟೈಮ್ ಮುಗೀತು ಅಂತ ಹೇಳಿದ್ರೆ ನನ್ನ ಪರ್ಸ್ನಲ್ ಟೈಮಲ್ಲಿ ನಾನು ಏನು ಬೇಕಾದರೂ ಮಾಡ್ಕೋಬೋದು. ಹಾಗಾಗಿ ಈ ಜಾಬ್ನ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಯೂಟ್ಯೂಬ್ನ ಬಿಡೋಕ್ಕಂತೂ ನನಗೆ ಇಷ್ಟ ಇಲ್ಲ. ಬಟ್ ಡೈಲಿ ಹಾಕಲಿಲ್ಲ ಅಂದ್ರೂ 2 ಡೇಸ್ಗಂತೂ ಹಾಕ್ತೀನಿ. ಅದಕ್ಕೋಸ್ಕರ ಬೇರೆ ಜಾಬ್ಗೆ ಹೋದರೆ 100% ಅಲ್ಲ 1000% ನಾನು ಯೂಟ್ಯೂಬ್ ಬಿಟ್ಬಿಡಬೇಕಾಗಿತ್ತು. ಬಟ್ ಇಷ್ಟು ಕಷ್ಟಪಟ್ಟು ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ದೀನಿ. ಅಷ್ಟು ಸುಲಭವಾಗಿ ಬಿಡೋಕ್ಕೆ ಇಷ್ಟ ಇಲ್ಲದೇನೆ ಬೆಂಗಳೂರು ಬೇಡ, ಮೈಸೂರು ಬೇಡ, ನಮ್ಮೂರೇ ನಮಗೆ ಸರಿ. ಆ್ಯಂಡ್ ಆ ಕೆಲಸನ ಮಾಡಿಕೊಂಡು ನನ್ನ ಯೂಟ್ಯೂಬ್ನೂ ಮಾಡಿಕೊಂಡು ನನ್ನ ಲೈಫ್ನೂ ನಾನು ಲೀಡ್ ಮಾಡ್ಬೋದು ಅಂತ ಹೇಳಿ ನಾನು ಡಿಸೈಡ್ ಮಾಡಿಕೊಂಡೆ. ಆ್ಯಂಡ್ ಇದೊಂದೇ ರೀಸನ್ ಅಲ್ಲ, ನಾನು ಈ ಜಾಬಿಗೆ ಬರೋಕ್ಕೆ ಇದೊಂದೇ ರೀಸನ್ ಅಲ್ಲ. ಸೊ ಇದು ಸೆಂಟ್ರಲ್ ಗೌರ್ಮೆಂಟು ಕೂಡ ಹೌದು. ಫ್ಯೂಚರಲ್ಲಿ ಇನ್ನೂ ತುಂಬ ಆಪರ್ಚುನಿಟೀಸ್ ಸಿಗುತ್ತೆ. ಆ್ಯಂಡ್ ನಮ್ಮೂರಲ್ಲಿ ನಾವು ಬದುಕಿದ್ರೇ ಬೆಲೆ ಜಾಸ್ತಿ ಗೈಸ್. ಹೊರಗಡೆ ಹೋಗಿ ಬದುಕಿದ್ರೆ ಅಷ್ಟು ಬೆಲೆ ಸಿಗಲ್ಲ ನಮಗೆ. ಆದರೂ ಹೆಣ್ಮಕ್ಳಿಗೆ, ಹಸ್ಬೆಂಡ್ ಇಲ್ಲದೆ ಇರೋ ಹೆಣ್ಮಕ್ಳಿಗೆ, ಗಂಡ ಇದ್ದು ಎಲ್ಲರೂ ಇರಿ ಓಕೆ, ಅದೊಂಥರ ಬೆಲೆ. ಗಂಡ ಇಲ್ದೇ ನಾವು ಹೊರಗಡೆ ಹೋಗ್ತೀವಿ ಅಂತ ಹೇಳಿದ್ರೆ ನಮಗೆ ಬೆಲೆ ಇರಲ್ಲ. ಅದೇ ಗಂಡ ಇಲ್ಲ ಅಂದ್ರೂ ಈ ಥರ ಹಠಾಚಲವಾಗಿ ಅದೇ ಊರಲ್ಲಿ ಇದ್ಕೊಂಡು ನಾವು ಬದುಕ್ತೀವಿ ಅಂದರೆ ಅದೇ ಬೇರೆ ಥರ ಬೆಲೆ ಸಿಗುತ್ತೆ. ಹಾಗಾಗಿ ನನಗೆ ಅಲ್ಲೇ ಇರಬೇಕು, ಅಲ್ಲೇ ಮಾಡಬೇಕು. ಎಷ್ಟು ದಿನ ಇರ್ತೀವೋ ಎಷ್ಟು ವರ್ಷ ಇರ್ತೀವೋ ಗೊತ್ತಿಲ್ಲ. ಬಟ್ ಇರೋ ತನಕನಾದರೂ ನಾನು ಆಫೀಸ್ ಫೋನ್ ಮನೆಯಲ್ಲೇ ಬಿಟ್ಬಿಟ್ಟೋಗಿದೆ. ಬಿಕಾಸ್ ಸಿಮ್ ಇಲ್ವಲ್ಲ, ಹಾಗಾಗಿ ಇಲ್ಲೇ ಬಿಟ್ಬಿಟ್ಟೋಗಿದೆ. ಋತು ನೋಡಿ ಇದ್ರ ತುಂಬಲು ಸೀಮೆ ಸುಣ್ಣ ಮಡಿಕೊಂಡವಳೆ. ಹಂಗಾಗಿ ಏನು ಮಾಡೋದು ಗೈಸ್, ಏನೂ ಮಾಡೋ ಹಾಗಿಲ್ಲ. ನೀವು ಹೇಳ್ತೀರಾ ನಗ್ನಗ್ತಾ ಮಾಡ್ತೀರಾ ಇನ್ಸ್ಪಿರೇಷನ್ ಅಂತ. ಡೈಲಿ ಅಳೋಕ್ಕಾಗಲ್ವಲ್ಲಪ್ಪ, ಏನು ಮಾಡಲಿ, ಅದಕ್ಕೆ ನಗ್ತಾ ಇರ್ತೀನಿ. ಬಟ್ ನನಗೆ ಹೇಳ್ಕೊಳಕ್ಕಾಗೋದೇ ಇಲ್ಲ, ಕೆಲವೊಂದು ಅಷ್ಟು ನೋವುಗಳಿದ್ದಾವೆ. ಬಟ್ ಏನು ಮಾಡಲಿ, ಕೆಲವೊಂದನ್ನು ನಾನು ಡಿಸೈಡ್ ಮಾಡಿದ್ದೀನಿ ತೀರಾ ಪರ್ಸ್ನಲ್ ಹೇಳ್ಕೊಳ್ಳೋದು ಬೇಡ, ಹೈಡ್ ಮಾಡೋಣ ಅಂತ ಹೇಳಿ. ಯಾಕಂದರೆ ನನ್ನ ಜಾಬ್ಗೂ ಏನೂ ಸಮಸ್ಯೆ ಆಗಬಾರ್ದು. ಹಾಗೆ ನನ್ನ ಯೂಟ್ಯೂಬ್ ಚಾನಲು ನಡಿಬೇಕು. ಹಾಗೆ ನನ್ನ ಲೈಫ್ಗೂ ಕೂಡ ಯಾರಿಂದನೂ ಯಾತ್ರಿಂದನೂ ನನ್ನ ಲೈಫ್ಗೂ ಸಮಸ್ಯೆ ಆಗಬಾರ್ದು. ಇದೆಲ್ಲ ಹಿತದೃಷ್ಟಿಲಿಟ್ಕೊಂಡು ಕೆಲವೊಂದನ್ನು ನಾನು ಹೈಡ್ ಮಾಡ್ತೀನಿ. ಅಂದರೆ ಮುಂಚೆ ಥರ ಹೆಂಗಿತ್ತು ಹಂಗೆ ಹೇಳಲ್ಲ, ಈಗಲೂ ಹೇಳ್ತೀನಿ. ಆಲ್ಮೋಸ್ಟ್ ಒಂದು 90% ಹೇಳ್ತಾ ಇದ್ದೀನಿ. ಬಟ್ ಒಂದು 10% ಏನಿದೆ ಅದನ್ನು ಹೈಡ್ ಮಾಡ್ಕೋತೀನಿ. ಬೇಡ, ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ಆ್ಯಂಡ್ ಬೇರೆಯವರಿಂದ ನನಗೂ ತೊಂದರೆ ಆಗೋದು ಬೇಡ ಅಂತ ಹೇಳಿ ಸುಮ್ಮನೆ ಯಾಕೆ ಅಲ್ವಾ, ನಮ್ಮ ಜೀವನ ನಾವು ಮಾಡ್ಕೊಂಡು ಹೋಗುವ ಅನ್ನೋ ಲೆವೆಲಿಗೆ ಬಂದುಬಿಟ್ಟಿದ್ದೀನಿ ಈಗ. ಯಾಕಂದರೆ ಎಲ್ಲ ನೋಡಿ ಸಾಕಾಗೋಗ್ಬಿಟ್ಟೈತೆ ಗೈಸ್. ಸಾಕು ಮಾತಾಡ್ರದನ್ನೇ ಮಾತಾಡಿಕೊಂಡು ಬೇಡಿ. ನಾನೇನು ಹೇಳಿದ್ನೇ ಹೇಳ್ಬಿಟ್ಟು ಒಳ್ಳೆಯವಳು ಅನ್ನಿಸ್ಕೊಂಡು ನನಗಿಲ್ಲಿ ಯಾರಾದರೂ ಅವಾರ್ಡ್ ಕೊಡ್ತಾರಾ, ಅಥವಾ ನನ್ನದೇ ಸರಿ, ನಾನು ಹೇಳೋದೇ ಸರಿ ಅನ್ನೋಕ್ಕೆ. ನನ್ನ ವೇಯಲ್ಲಿ ನಾನು ಹೇಳೋದು ಸರಿ ಇರ್ಬೋದು, ಬಟ್ ಅವ್ರ ವೇಯಲ್ಲಿ ಅವ್ರು ಹೇಳೋದೇ ಸರಿ ಇರಬಹುದು. ಅದನ್ನು ಅವ್ರ ವೇಯಲ್ಲಿ ಅವ್ರು ಸರಿ ಇರ್ತಾರೆ, ನಮ್ಮ ವೇಯಲ್ಲಿ ನಾವು ಸರಿ ಇರ್ತೀವಿ. ಯಾರೋ ಹೇಳಿದ್ರು ನೀನು ಸರಿ ಅನ್ನೋದನ್ನೇ ನೀನು ಹೇಳಬೇಡ, ನೀನು ವಾದ ಮಾಡಬೇಡ ಅಂತ. ಅವ್ವ ತಾಯಿ, ನಾನು ಹೇಳಿದ್ದೇ ಸರಿ ಅಂತ ನಾನು ಹೇಳ್ತಾ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾವು ಮಾತಾಡಿದ್ದು ನಮಗೆ ಸರಿ ಅನಿಸುತ್ತೆ, ಅವ್ರು ಮಾತಾಡಿದ್ದು ಅವ್ರಿಗೆ ಸರಿ ಅನಿಸುತ್ತೆ. ಬಿಡಿ, ಇವಾಗ ನಮ್ಗೆ ಯಾಕೆ ಪರರ ಯೋಚನೆ. ಈಗ ನಾವು ನನ್ನ ಹಾಸಿಗೆಗೆ ಗೈಸ್ ಬೆಡ್ಶೀಟೇ ಹಾಕಿಲ್ಲ, ಅಮ್ಮ ತೊಳೆದಿಟ್ಟಿರೋದು ಇಲ್ಲೇ ಐತೆ. ಈಗ ಇದೆಲ್ಲ ಒರೆಸಿದ್ನೆಲ್ಲ ಧೂಳನ್ನ ಬೆಡ್ಶೀಟ್ ಹಾಸ್ಕೊಬೇಕು. ಮಂಚದ ಮೇಕೆ ಫುಲ್ಲು ಇವಾಗ ಟಿಕ್ ಅನ್ಸೋ ಅಷ್ಟರಲ್ಲಿ ಕ್ಲೀನ್ ಮಾಡ್ಕೊಬಿಡ್ತೀನಿ, ಎಲ್ಲ ಹಾಸಿ ರೆಡಿ ಮಾಡಿಬಿಡ್ತೀನಿ. 10 ನಿಮಿಷ ಆಗೋಯ್ತು ಅಂದ್ಕೊಳ್ಳಿ, ಎಲ್ಲ ಒದ್ರಿ ನನ್ನ ರೂಮ್ ಫುಲ್ ಕ್ಲೀನ್ ಆಗೋಯ್ತು. ಇವಾಗ ಅಪ್ಪ, ನನ್ನ ಬೀರು ಎಷ್ಟು ಗಲೀಜಾಗಿತ್ತು ಗೊತ್ತಾ ಗೈಸ್. ಅಯ್ಯಪ್ಪ, ಲಾಕಾಗ್ಬಿಟ್ಟಾಯ್ತಾ. ನನಗೆ ನೋಡೋಕೆ ಅಲ್ಲಿ ಗಂಗೂರಲ್ಲೂ ಬೀರು ಇದೆ, ಸೇಮ್ ಕಲರು, ಫುಲ್ ಗಲೀಜಾಗ್ಬಿಟ್ಟೈತೆ. ಈ ಥರ ಇದ್ದರೆ ಬೀರು ಓಪನ್ ಮಾಡ್ತಿದ್ದಂಗೆ ಒಂಥರ ನೆಮ್ಮದಿ. ವಾವ್, ನೋಡೋಕೆ ಒಂಥರ ಚೆನ್ನಾಗಿ ಕಾಣ್ತವೆ ಅಂತ. ಫುಲ್ಲು ನನ್ನ ರೂಮ್ ಅಂತೂ ಇವತ್ತಿಗೆ ಫುಲ್ ರೂಮ್ ಕ್ಲೀನ್ ಆಯಿತು. ಡೀಪ್ ಕ್ಲೀನ್ ಮಾಡಿರಲಿಲ್ಲ, ತುಂಬ ದಿನ ಆಗಿತ್ತು ಡೀಪ್ ಕ್ಲೀನಿಂಗ್ ಮಾಡಿ. ಸೊ ಇವತ್ತು ಫುಲ್ಲು ಕಿಟಕಿ ಅದು ಇಲ್ಲಿ ಮೇಲೆ ಧೂಳು ಕೂತಿದ್ದಾವೆ. ಇಲ್ಲಿ ನಾನು ಇದ್ರ ಮೇಲೆಲ್ಲ ಚಿಕ್ಕ ಧೂಳು ಕೂತ್ಕೊಳ್ಳುತ್ತಲ್ಲ ಅದು, ಮತ್ತು ಇಂಥದ್ರ ಮೇಲೆ ಧೂಳು ಕೂತ್ಕೊಳ್ಳುತ್ತಲ್ಲ ಅದು, ಎಲ್ಲನೂ ಡೀಪ್ ಕ್ಲೀನಿಂಗ್ ಮಾಡ್ತೀನಿ. ಅಲ್ಲೇ ಕೆಲಸಕ್ಕೆ ಸೇರ್ಕೊಂಡೋಗಿಂದ ಡೀಪ್ ಕ್ಲೀನಿಂಗ್ ಮಾಡೇ ಇರಲಿಲ್ಲ. ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಮಾಡಿದೆ. ಇವಾಗ ಇನ್ನೊಂದು ಜಾಗ ಡೀಪ್ ಕ್ಲೀನಿಂಗ್ ಮಾಡುವ ಬನ್ನಿ. ಈಗ ಇದಂತೂ ಕೈ ಇಟ್ಬಿಟ್ರೆ ಧೂಳು. ನಮ್ಮಮ್ಮ ಚಿಕ್ಕ ಮನೆಯೆಲ್ಲ ಒರೆಸುತ್ತೆ ಗೈಸ್, ಬಟ್ ಈ ಥರ ಚಿಕ್ಕದನ್ನು ಒರೆಸಲ್ಲ ನಮ್ಮಮ್ಮ. ಇದನ್ನೆಲ್ಲ ನಾನು ಒರೆಸ್ಕೊತಾ ಇದ್ದೆ ನೋಡಿ. ಎಷ್ಟು ಧೂಳು ಕಾಣ್ತೈತೆ ಅಂದರೆ
ಇಲ್ಲಿ ನೋಡಿ ಧೂಳ ನನ್ನ ಕೈಗೆ ಬಂದುಬಿಟ್ಟೈತೆ. ಇದನ್ನೊಂದು ಡೀಪ್ ಕ್ಲೀನಿಂಗ್ ಮಾಡ್ಕೊಂಬಿಟ್ರೆ ಆಲ್ಮೋಸ್ಟ್ ಕೆಲಸ ಮುಗಿಯುತ್ತೆ. ಬೆಳಗ್ಗೆ ಏನಿದ್ರು ಬರೀ ನೆಲ ಒರೆಸೋದಷ್ಟೇನೆ. ಈಗ ಪಟಾಪಟ್ ಅಂತ ಇದನ್ನು ಕೂಡ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಇವಾಗ. ಇದು ಕೂಡ ಧೂಳೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ. ಬಟ್ ಅದು ಹಂಗಿರಲ್ಲ. ನಾನು ಡೈಲಿಗೆ ಮನೇಲಿ ಕೂತಿರಲ್ಲ, ಡೈಲಿ ಕ್ಲೀನ್ ಮಾಡೋಕ್ಕೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಇವಾಗ ನೆಕ್ಸ್ಟು ಸಾಂಬಾರು ಏನು ಮಾಡಬೇಕು ಅಂತ ಹೇಳಿ ಅಮ್ಮನ ಕೇಳಬೇಕು. ಇದು ಒಂದಿದೆ, ಈ ಕಿಟಕಿ ಒಂದು ಡೀಪ್ ಕ್ಲೀನ್ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ನೆಕ್ಸ್ಟು ಸಾಂಬಾರು ಮಾಡಬೇಕು. ಅಮ್ಮನ ಕೇಳೋಣ, ಮಲ್ಗೈತೆ ಏನು ಸಾಂಬಾರು ಮಾಡೋದು ಅಂತ ಹೇಳಿ ಅಮ್ಮನ ಕೇಳಬೇಕು. ನನಗೂ ಆಗ್ತಾಯಿಲ್ಲ ಗೈಸ್, ಸುಸ್ತಾಗೋಯ್ತು. ಏನು ಮಾಡೋದು, ಮಾಡಲೇಬೇಕಲ್ಲ. ಬನ್ನಿ ಇವಾಗ ಬೇಗ ಬೇಗ ಕ್ಲೀನಿಂಗ್ ಮಾಡ್ಕೊಳ್ಳುವ. ನಾನೇ ರೈಸ್ ಮಾಡಿದೆ, ಬೇಳೆ ಕೂಗ್ಸಿದ್ದೀನಿ, ಅದಕ್ಕೆ ಅರಶಿನ ಆಗ್ಬಿಟ್ಟೈತೆ. ಬೇಳೆ ಸಾರು ಮಾಡಿ ಅನ್ನ ಮಾಡಿ ಬ್ಯಾಕ್ ಪೇನ್ ಇತ್ತು ಅಂತ ಈಗ 5 ನಿಮಿಷ ಕೂತ್ಕೊಂಡೆ. ಅಮ್ಮಗೂ ಫುಲ್ ಮಂಡಿ ನೋವು, ಗದ್ದೆ ತವೆಲ್ಲ ಭತ್ತ ಎಲ್ಲ ತೂರಿ ಮಾಡಿ ಆಯ್ತಾ ಇಲ್ಲ ಕಣವ ಅಂತ ಅದಕ್ಕೆ ನಾನೇ ಅನ್ನ ಸಾರು ಮಾಡಿ ಮನೆಯೆಲ್ಲ ಒರೆಸಿದ್ನಲ್ಲ, ನಿಮಗೆ ಗೊತ್ತು. ಅದಕ್ಕೆ ಬಿಸಿನೀರು ಬೇಕಂತೆ, ಒಂದು 5 ನಿಮಿಷ ಕೂತ್ಕೊಳ್ಳುವ ಅಂತ ಕೂತ್ಕೊಂಡೆ. ಸರಿ ಅಂದ್ಬಿಟ್ಟು ಅಡುಗೆ ಮನೆಗೆ ಬಂದೆ. ಈಗ ಅಮ್ಮಂಗೆ ಬಿಸಿನೀರು ಕಾಯಿಸ್ಕೊಡ್ಬೇಕು. ಈಗ ಲೈವ್ಗೆ ಹೋಗಿ 3/4 ಗಂಟೆ ಲೈವ್ ಮುಗಿಸ್ಕೊಂಡ್ಬಂದೆ. ಲೈವ್ ಮಾಡ್ತಾ ಬೇಳೆ ಸಾರು ಅನ್ನ ಎಲ್ಲ ಮಾಡಿದೆ. ನಮ್ಮ ಅಪ್ಪಾಜಿನ ಬಂತು ನೋಡಿ, ಕೃತಾಗ ಮಲ್ಕೊಂಡಿದ್ದಾಳೆ. ನಮ್ಮಮ್ಮ ಏಳಿಸ್ತಾ ಐತೆ. ಮುದ್ದು ಬಾ ಪರೋಟ ತಿನ್ನ, ನಾನು ನೀನು ಬೇಳೆ ಸಾರಲ್ಲಿ ಮುದ್ದು ಪರೋಟನ ಬಾ ಮಗನು ಬರುವ. ನೋಡಿ ಹೆಂಗೆ ಕಣ್ಣ ಮಿಣ್ಕ ಅಂತ ಅವಳು. ಬಾ ಮಗಳೇ ಎದ್ದು ಬಾ. ಹತ್ತಿರ್ತವೆ. ಮುದ್ದು ದೋಸೆ ತಿಂತಾಳೆ, ನಾನು ಪರೋಟ ಒಂದು ಪರೋಟ ಒಂದು ದೋಸೆ. ಅಪ್ಪಾಜಿಗೆ 1 ಪರೋಟ ತಿಂತೈತೆ. ಅಮ್ಮಂಗೆ ಹಲ್ಲು ನೋವು ಇರೋದ್ರಿಂದ ಪರೋಟ ಬೇಡ ಅಂತೇಳಿ ಅನ್ನ ಸಾಂಬಾರು ತಿಂತಾಯಿದೆ. ಹೊಟ್ಟೆ ಸಿತಾದಂತೆ, ಆದರೆ ಅನ್ನ ಸಾರು ಸುಡ್ತಾಯಿದೆ ಅಂತ ಯೋಚನೆ ಮಾಡ್ತಾಯಿದೆ. ತಿನ್ನೋಣ ಬೇಡವಂತ ಕೊಡ್ತೀನಿ ಫೋನ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ 6:40ಕ್ಕೆ ಎದ್ದೆ. ಇವಾಗ ಮುಖ ತೊಳ್ಕೊಂಡು ಅಲ್ಲೂ ಮುಖ ತೊಳ್ಕೊಬಂದೆ. ಟೀ ಕುಡಿಯೋಣ ಅಂತ ಹೇಳಿ 6:54. ಇವಾಗ ಟೀ ಕುಡಿದು ಸೀರೆ ಹಾಕೊಂಡು ತಲೆ ಬಚ್ಕೊಂಡು ಹೋಗ್ಬೇಕು. ಕೃತಿಗೆ ಹಾಲು ಕಾಯಿಸ್ಬೇಕು. ನಮ್ಮ ಮಮ್ಮಿ ನನಗೋಸ್ಕರ ಏನು ಮಾಡೈತೆ ಗೊತ್ತಾ, ಅಷ್ಟೊತ್ತಿಗೆ ಎದ್ದು ತೋರಿಸ್ತೀನಿ ಬನ್ನಿ. ಕಂಟಿನ್ಯೂ ಮಾಡ್ತಾ ಇದ್ದೀನಿ ಗೈಸ್, ಓಕೆ, ಕನ್ಫ್ಯೂಸ್ ಮಾಡ್ಕೊಬೇಡಿ. ಅವರೆಕಾಳು ಉಪ್ಪಿಟ್ಟು ಮೈ ಫೇವ್ರೇಟ್ ಗೈಸ್. ತರಕಾರಿ ಕ್ಯಾರೆಟು ಬೀನ್ಸು ಹೋಗಿ ಅವರೆಕಾಳಾಗಿ ಮಾಡೈತೆ, ಸಕ್ಕತ್ತಾಗಿರುತ್ತೆ, ಸೂಪರಾಗಿರುತ್ತೆ. ಈಗ ನಾನು ಟೀ ಕುಡಿದು ಕೃತಿಗೆ ಹಾಲು ಕಾಯಿಸ್ಬಿಟ್ಟು ಕೃತನ ಎಬ್ಬಿಸ್ಬೇಕು. ಯಾಕಂದರೆ ಎಬ್ಬಿಸ್ತಾನೆ ಹೋದರೆ ಅಳ್ತಾಳೆ. ಎಬ್ಬಿಸಿ ಮಾತಾಡಿಸಿ ಬಾಯಿ ಮಾಡಿಬಿಟ್ಟು ಹೋದರೆ ಅಳಲ್ಲ. ಅವಳೇ ಬಾಯಿ ಮಾಡಿ ಪಪ್ಪಿ ಕೊಟ್ಟು ಕಳಿಸ್ತಾಳೆ. ಹಾಗಾಗಿ ಸೊ ಫಸ್ಟು ಟೀ ಕುಡ್ಕೊಂಬಿಡೋಣ, ಆಮೇಲೆ ಕೃತಿಗೆ ಹಾಲು ಕಾಯಿಸುವ. ಖುಷಿ ವಿಚಾರ ನನಗೆ ಏನು ಗೊತ್ತಾ, 1 ತಿಂಗಳಿಗೆ ನಾನು ಸೀರೆ ಉಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದೀನಿ. ಇದು ಹಿಡ್ಕೊಳ್ಳೋಕ್ಕೂ ಬರ್ತಾ ಇರಲಿಲ್ಲ ಗೈಸ್. ನೋಡಿ ಎಷ್ಟು ನೀಟಾಗಿ ಪಿನ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂಚೂರು ಅಲ್ಲಿ ಇಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಹೆಚ್ಚು ಕಡಿಮೆ ಆಗಿರ್ಬೋದು, ಬಟ್ ನಾನೇ ಉಟ್ಕೊಂಡಿರೋದು ಗೈಸ್. ತುಂಬ ಖುಷಿ ಆಗ್ತಾಯಿದೆ. ಇದೊಂಥರ ಕಾಟನ್ ಸೀರೆ ಥರ ಬೇಗ ಕೂತ್ಕೊಂಡ್ಬಿಡುತ್ತೆ. ನಂದು ಯೂನಿಫಾರ್ಮ್ ಸೀರೆ ಏನಾಗುತ್ತೆ ಗೊತ್ತಾ, ಒಂದೊಂದು ದಿನ ಮಾಡ್ಕೊತೀನಿ, ಒಂದೊಂದು ದಿನ ನೀಟಾಗಿ ಕೂತ್ಕೊಳ್ಳೋದೇ ಇಲ್ಲ, ತಲೆ ಕೆಟ್ಟೋಯ್ತದೆ. ಇದು ಒಂದೇ ಸಲ ಫ್ರೆಂಡ್ಸ್, ಇದನ್ನು ಹಿಡ್ಕೊಂಡು ಹಿಂಗೆ ಪಿನ್ನ ಹಾಕ್ತೆ ಕೂತ್ಕೊಬಿಡ್ತಲ್ಲಪ್ಪ, ಖುಷಿಯಾಗೋಯ್ತು. ಟೈಮು ಎಷ್ಟು ಗಂಟೆ ಗೊತ್ತಾ, ಟೈಮ್ ಆಗೇ ಹೋಗ್ಬಿಡುತ್ತೆ 7:21. ಇನ್ನೊಂದು 10 ನಿಮಿಷ ಮನೆ ಬಿಡಬೇಕು. 10 ನಿಮಿಷನೂ ಇಲ್ಲ, ಒಂದು 5-6 ನಿಮಿಷ. ಉಪ್ಪಿಟ್ಟು ಬಾಕ್ಸ್ಗೆ ಹಾಕ್ಕೊಬಿಟ್ಟು ಒಂದು ಬಾಟಲ್ ನೀರು ತೊಗೊಂಡು, ಗಂಗೂರಲ್ಲೂ ಮನೆಗೆ ಹೋಗಲ್ಲ, ಡೈರೆಕ್ಟ್ ಅಂಗನವಾಡಿಗೆ ಹೋಗ್ತೀನಿ. ಅಂಗನವಾಡಿಲೇ ತಿಂಡಿ ತಿನ್ಕೋತೀನಿ. ನನ್ನ ಮನೆಗೆ ಹೋಗಿ 3 ದಿನ ಆಗಿದೆ ಗೈಸ್. ಅಲ್ಲಿಗೆ ಬೇಕು ಹೋಗುವ ಮಂಗಳವಾರದಿಂದ. ಈ ವಾರ ಎಲ್ಲ ಇಲ್ಲಿಗೆ ಅಪ್ ಆ್ಯಂಡ್ ಡೌನ್ ಮಾಡಿದ್ದಾಗೈತೆ. ಮುಂದಿನ ವಾರದಿಂದ ಅಲ್ಲೇ ಇರ್ತೀನಿ. ಅಲ್ಲೂ ಇರಬೇಕು ಇಲ್ಲೂ ಇರಬೇಕು ಗೈಸ್. 2 ಕಡೆನೂ ಬ್ಯಾಲೆನ್ಸ್ ಮಾಡುವ. ಅಂಗನವಾಡಿಯಲ್ಲಿ ತುಂಬ ಕೆಲಸ ಇರುತ್ತೆ ಅಂತ ಕಮೆಂಟ್ ಹಾಕಿದ್ದೀರಾ. ಹೌದು ಗೈಸ್, ನಿಜ. ನೋಡಬೇಕಾದ್ರೆ ಏನೂ ಇರಲ್ಲ ಅನಿಸುತ್ತೆ. ಬಟ್ ಮಕ್ಕಳು ಪಾಠ ಹೇಳ್ಕೊಡೋದಕ್ಕಿಂತ ಜಾಸ್ತಿ ಇನ್ನು ಬೇರೆವು ಬರೆಯೋವು ಅವು ಇವು ಎಲ್ಲ ಇರ್ತವೆ. ಚೆನ್ನಾಗಿರೋ 1-2 ಲಿಪ್ಟಿಕ್ ತಗೋಬೇಕು ಗೈಸ್. ಈಗ ಹಳೆ ಆಗ್ಬಿಟ್ಟು ಚೆನ್ನಾಗಿಲ್ಲ ಕ್ವಾಲಿಟಿ. ಯಾವುದೋ ಲೋಕಲ್ ಇರಬೇಕು ಅನಿಸುತ್ತೆ. ನನ್ನ ತಂಗಿ ಕೊಟ್ಟಿದ್ದೆ, ಯಾವುದೋ ಗೊತ್ತಿಲ್ಲ. ಯಾವುದಾದ್ರೂ ಚೆನ್ನಾಗಿರೋ ಬ್ರ್ಯಾಂಡು ನೀವು ಯಾವುದಾದ್ರೂ ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ನಂಗೆ ಸಜೆಸ್ಟ್ ಮಾಡಿ. ಬುಕ್ ಮಾಡಬೇಕು. ಇದು ಇರೋದೇ ಇಲ್ಲ, ಏನೊಂದು ಅವರ್ ಇರುತ್ತೆ ಅಷ್ಟೇ. ನಾನು ಜಾಸ್ತಿ ಹಾಕೊಳ್ಳಲ್ಲ, ಲೈಟಾಗಿ ಹಾಕೋತೀನಿ. ತಂಗಿ ಹೆವಿ ಜಾಸ್ತಿ ಹಾಕೊಬಿಡ್ತಾಳೆ. ನಾನು ಯಾಕೆ ಅಷ್ಟು ಹಾಕೋತೀಯ ಅನ್ನೋದು ಅವಳು ಕೇಳಲ್ಲ, ನಂಗೆ ಇಷ್ಟ ಅಂತಾಳೆ. ಬರ್ತಾಯಿದ್ದಾಳೆ ಚಾಂದು ಭಾನುವಾರ. ಸೊ ಇವತ್ತು ಸ್ಯಾಟರ್ಡೆ
ಡ್ಯೂಟಿ ಇದೆಯಂತೆ ಭಾನುವಾರ ಬೆಳಗ್ಗೆನೇ ಒಂದು 5 ಗಂಟೆಗೆ ಎದ್ದು ಬಂದಿದ್ದೀನಿ. ಅವಳೊಂದು 5 ಗಂಟೆಗೆ ಎದ್ದು ಬಂದರೆ ಒಂದು 11 ಗಂಟೆ 11:30 ಇಲ್ಲೇ ಇರ್ತಾಳೆ. ಓಕೆ ಬರ್ತೀನಿ ಅಂತ ಹೇಳಿದ್ದಾಳೆ. ಸೊ ನಮ್ಮದು ಸಿಂಪಲ್ ಮೇಕಪ್ ರೆಡಿ ಆಯಿತು. ಇವಾಗ ಸೀರೆ ಹೇಗೆ ಕಾಣ್ತಾ ಇದೆ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ನಾನೇ ಹಾಕ್ಕೊಂಡಿರೋದು. ಹಿಡ್ಕೊಳಕ್ಕೂ ಬರ್ತಾ ಇರಲಿಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಇಲ್ಲೂ ಕೂಡ ನೀಟಾಗಿ ಕೂತಿದೆ, ಪರ್ಫೆಕ್ಟಾಗಿ ಕೂತ್ಕೊಂಡೈತೆ. ಇದು ಯಾರು ಸೀರೆ ಗೊತ್ತಾ? ಫುಲ್ಲು ಬ್ಲೌಸ್ ಎಲ್ಲ ದೊಡ್ಡದು ಪಿನ್ನ ಹಾಕಿದ್ದೀನಿ. ಇದು ನಮ್ಮ ದೊಡ್ಡಮ್ಮನ ಸೀರೆ. ಇಲ್ಲಿ ಮದುವೆಗಳೆಲ್ಲ ಇನ್ನು ಕಾರ್ಯಗಳು ಸ್ಟಾರ್ಟ್ ಆಗ್ತಾವಲ್ಲ, ಸೊ ಬಂದರೆ ಓಡಾಡೋಕ್ಕಾಗಲ್ಲ ಅಂತೇಳಿ ಒಂದು 4-5 ಸೀರೆ ಈ ಥರದ್ದು ಸಿಂಪಲ್ ಸೀರೆನ ಎತ್ತಿಟ್ಬಿಟ್ಟು ಹೋಗೈತೆ ಇಲ್ಲೇ. ಯಾಕಂದರೆ ಬಂದರೆ ಹಾಕೊಳ್ಳೋಕ್ಕೆಲ್ಲ ಇರಲಿ ಅಂತ. ಸೊ ಇದೊಂಥರ ಈರುಳ್ಳಿ ಬಣ್ಣದ ಕಲರು, ಒಂಥರ ಕಾಟನ್ ಥರ, ಬಟ್ ಕಾಟನ್ನು ಅಲ್ಲ, ಒಂಥರ ತುಂಬ ಸಾಫ್ಟು. ಇದು ಯಾವ ಥರ ಮೆಟೀರಿಯಲ್ ನಂಗೆ ಹೇಳೋಕೆ ಗೊತ್ತಾಗ್ತಾ ಇಲ್ಲ. ಸೊ ಈರುಳ್ಳಿ ಸಿಪ್ಪೆ ಕಲರು ನೋಡಿ ಈ ಥರ ಕಾಣ್ತಾ ಇದ್ದೀನಿ. ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ ಆಯಿತಾ. ಇವಾಗ ಬನ್ನಿ ಕೃತುನ ಹೇಳಿಸ್ಬಿಟ್ಟು ಡ್ಯೂಟಿಗೆ ಹೋಗುವ. ನಾನು ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬಾ ಲಾಲು ಕುಡಿ, ಲಾಲು ಕೈಸಿದ್ದೀನಿ ಬಾ. ನಾನು ಹೋಗ್ಲಾ? ನಿಧಾನ ಕೇಳ್ತೀರಾ ನೀವು? ಹಾಂ ಮುದ್ದಮ್ಮ ಲಾಲು ತರನಾ? ಮಾಮಿ ನೋಡು ಎದ್ದು ಬಲ್ದ ಕಡಿಕೆ ತರ್ತೀನಿ. ಲೈಟ್ ಹಾಕನಾ? ಆಫ್ ಮಾಡಿದ್ದೀನಿ. ಹೇಳಮ್ಮ. ಲೈಟು ಅಂದರೆ ನಾನು ಇದು ಕ್ಯಾಮ್ರಾ ಲೈಟು ಅಂತಿದ್ದಾಳೆ ಕೃತು. ಹೇಳು ಬೇಗ ಅಮ್ಮ, ನಂಗೆ ಟೈಮ್ ಆಯ್ತದೆ. ನಿನ್ನ ಹಾಲು ಕುಡಿದು ನಿಧಾನಕ್ಕೆ ರೆಡಿಯಾಗಿ ಹೋಗು ಮುದ್ದು. ನಾನು ಹೋಗ್ತೀನಿ, ನಂಗೆ ಟೈಮ್ ಆಯ್ತು ಇವತ್ತು. ತಗೊಮ್ಮ. ಗುಡ್ ಮಾರ್ನಿಂಗ್ ಮಂಗರ. ಮುಗಿಸ್ಕೊಂಡು ಮಧ್ಯಾಹ್ನ ಬರ್ತೀನಿ ಮಂಗ. ಇವತ್ತು ಆಲ್ಫ್ ಡ್ಯೂಟಿ ಅಲ್ವಾ? ನೀನು ಕಾನ್ವೆಂಟಿನ ಬೇಗ ಬಿಡ್ತಾರೆ, ಬೇಗ ಬಾ. ಮಗನು ಬಾಯ್ ಮಾಡು ಎಲ್ರಿಗೂ. ಬಾಯ್ ಮಾಡು. ಏನು ಚಂದಾಗಿ ಮಾಡಿದೆ ಅಮ್ಮ. ನೀಟಾಗಿ ಹುಟ್ಟಿದ್ದೀನಿ ಸೀರೆಯಾ ಅಮ್ಮ? ನೋಡು, ನಾನೇ ಸೀರೆ ಉಡೋದು ಕಲ್ತ್ಕೊಂಡೆ ನೋಡು ಹೆಂಗೆ ನಾನು. ಫ್ರೆಂಡ್ಸ್ ಇವಾಗ ಎದ್ದವಳೆ, ಹಾಲು ಕುಡ್ದ್ಬಿಟ್ಟು ಹಂಗೆ ಮನ್ಗೊಳೆ. ಅಯ್ಯೋ ಟೈಮ್ ಆಯಿತು ಕಣಮ್ಮ, 7:15 ಆಯಿತು ಫ್ರೆಂಡ್ಸ್. ಈಗ ಹಂಗೆ ಹೋಗುವ ಬನ್ನಿ ಇವಾಗ ಬಸ್ ಸ್ಟಾಪ್ಗೆ. ಹೆಂಗೋ ಬರ್ತಾ ಇದೆ ಬಸ್ ಸ್ಟಾಪ್ಗೆ. ನಮ್ಮೂರು ಆಟೋ ಆಟೋ ಸಿಕ್ತು. ಆಟೋದಲ್ಲಿ ಯಾರೂ ಬರೋದಿಲ್ವಾ? ಆಫೀಸ್ ಬಿಟ್ಬಿಟ್ಟು ಹೋಗಿದ್ದೀನಿ, ಬಟ್ ಆಟೋದಲ್ಲಿ ಕೂತಿದ್ದೀನಿ. ಅಣ್ಣ ಇನ್ನೊಂದು 10 ನಿಮಿಷ ಹೋಗೋಣ ಅಂತ. ಆಫೀಸ್ ಫೋನ್ ಬೇಡ ಅಂತಾನೆ ಮನೇಲಿ ಕೊಟ್ಟು ಬಂದಿದ್ದೀನಿ. ಏನೋ ಅಮ್ಮ ಬೇಕೇನೋ ಅಂದ್ಬಿಟ್ಟು ತಗೊಬಂದು ಕೊಟ್ಬಿಟ್ಟೈತೆ. ಅದೇ ಒಳ್ಳೆ ಕತೆ ನಮ್ಮ ಅಮ್ಮಂದು. ಸಿಮ್ ಇಲ್ವಲ್ಲ, ಅದಕ್ಕೆ ಟ್ಯೂಸ್ಡೇ ಹೋಗಿ ಆಫೀಸ್ಗೆ ಸಿಮ್ ಇಸ್ಕೊಂಡ್ರಾಗುತ್ತೆ. ಇವಾಗ ಸುಮ್ಮನೆ ಯಾಕೆ ತೊಗೊಂಡು ಓಡಾಡೋದು? ಯಾಕಂದರೆ ಮೊಬೈಲ್ ಇದ್ದಷ್ಟು ಭಯ ಎಲ್ಲಿ ಎತ್ಕೊಂಡ್ಬಿಡ್ತಾರೆ ಅಂತ. ಅದಕ್ಕೆ ಸೇಫಾಗಿ ಮನೇಲಿರಲಿ ಅಂತ ಮನೇಲಿ ಇಟ್ಟಿದ್ರೆ, ಅಮ್ಮ ಯಾಕೋ ಆಫೀಸ್ ಫೋನ್ ಬಿಟ್ಬಿಟ್ಟು ಅವಳೆ ಕೆಲಸ ಮಾಡೋಕ್ಕೆ ಫೋನ್ ಬೇಡವಾ ಅಂದ್ಬಿಟ್ಟು ಕೊಟ್ಬಿಟ್ಟೈತೆ. ಅದೇ ಗೈಸ್ ನನಗೆ 8 ಗಂಟೆಗೆ ಇರೋದು ಸಾಲಿಗ್ರಾಮ ಟು ರಾಮನಾಥ್ಪುರ. ಕೃತು ನೋಡಿ ಫೋಟೋ ತಗೊಂಡಿರೋದ ಹೆಂಗೆ ತಗೊಂಡವಳೆ. ಇದು ಹಠ ಮಾಡಿ ತೆಗೆಸ್ಕೊಂಡಿದ್ದು. ಇದನ್ನು ಅಮ್ಮ ಫೋಟೋ ತಗೊಳ್ಳೋಣ ಅಂತ. ಹಾಲು ಕುಡಿದ್ಬಿಟ್ಟು ಮತ್ತೆ ಮಲ್ಕೊಂಡು ಗೈಸ್. ಅಣ್ಣ ಬಾರಣ್ಣ ಹೋಗೋಣ. ಬಂದೆ, ಕೊಂಡೂರು ಬಸ್ ಇದೆ ಫ್ರೆಂಡ್ಸ್. ಟೈಮ್ ಆಗ್ಬಿಡ್ತು. ಅಣ್ಣ 7:35ಕ್ಕೆ ಅಲ್ಲಿ ಬಸ್ ಸ್ಟಾಪೆಲ್ಲ ನಿಲ್ಲಿಸ್ಕೊಂಡು ನಿಂತ್ಕೊತ. 7:58 8 ಗಂಟೆ ಬಸ್ ಇದು. ಬನ್ನಿ ಇವಾಗ ಹತ್ತೋಣ. ನಾನೇನು ಮಾಡಿದೆ ಗೊತ್ತಾ? ಇವಾಗ ಸೇತುವೆ ಇದು ರಾಮನಾಥ್ಪುರ ಒಳೆ. ಈ ಸೇತುವೆ ಹೊತ್ಕೊಂಡೆ. ಅಲ್ಲಿ ಬಸ್ಸಲ್ಲಿ ಚಂದನ ಜೊತೆ ಮಾತಾಡ್ತಿದ್ದೆ. ನಾನು ಬೆಟ್ಟದಪುರ ಬಸ್ಸು ನಿಂತ್ಕೊಳ್ಳೋ ಜಾಗದಲ್ಲಿ ಸಾಲಿಗ್ರಾಮ ಬಸ್ ನಿಂತ್ಕೊಂಡ್ಬಿಟ್ಟೈತೆ. ನಾನೇ ಮಾಡಿದ್ದೀನಿ, ಸಾಲಿಗ್ರಾಮ ಬಸ್ ಹತ್ತಿದ್ದೀನಿ. ಇಲ್ಲಿ ತನಕ ಬಂದು ಸೇತುವೆ ತಕ್ಕೆ ಈ ರೋಡಲ್ಲಿ ಕಟ್ಟಾಗ್ತಾನೆ ನಮ್ಮ ಸಾಲಿಗ್ರಾಮ ರೋಡು ಕಟ್ಟಾಯಿತು. ಅವಾಗ ಕೇಳಿದೆ ಯಾವ ಕಡೆ ಅಂತ. ಸಾಲಿಗ್ರಾಮ ಅಂದರು. ಸರ್ ಸಾರಿ ಸರ್, ಬೆಟ್ಟದಪುರ ಅಂತ ಹೇಳಿ ಸಾಲಿಗ್ರಾಮ ಬಸ್ ಹತ್ಬಿಟ್ಟಿದ್ದೀನಿ ಸರ್, ದಯವಿಟ್ಟು ನಿಲ್ಲಿಸಿ ಸರ್ ಅಂದರೆ. ಅಲ್ಲ ಕಣಮ್ಮ, ಅಷ್ಟೊತ್ತಿಂದ ಬಡ್ಕೋತಾ ಇದ್ದೀವಿ, ಗೊತ್ತಾಗ್ಲಿಲ್ವಾ ಅಂದರು. ಇಲ್ಲ ಸರ್ ಗೊತ್ತಾಗಲಿಲ್ಲ, ಬೆಟ್ಟದಪುರ ಗಾಡಿ ನಿಂತ್ಕೊಳ್ಳೋ ಜಾಗದಲ್ಲಿ ನಿಂತ್ಕೋತಲ್ಲ, ಈ ಟೈಮಿಗೆ ಬೆಟ್ಟದಪುರದ ಗಾಡಿ ಇತ್ತು ಸರ್, ಅದು ಅಂತ ಹತ್ಬಿಟ್ಟಿದ್ದೀನಿ ಸರ್. ನಿಮ್ಮ ಜೊತೆ ವಾದ ಮಾಡೋಕ್ಕಾಗಲ್ಲ, ಇಳಿಯಮ್ಮ ಆಯಿತು ಅಂತ ಇಳಿಸಿದ್ರು ಗೈಸ್. ಆಗ ಅಲ್ಲಿಂದ ಸ್ವಲ್ಪ ಮುಂದೆ ಇಳಿಸಿದ್ರು. ಆಗ ಅಲ್ಲಿಂದ ಸೇತುವೆ ಹತ್ರ ನಡ್ಕೊಂಡ್ಬಂದು ನಿಂತಿದೆ. ಈಗ ಬೆಟ್ಟದಪುರ ಬಸ್ ಬತ್ತು, ಹೊತ್ಕೊಂಡು ಕೂತ್ಕೊಂಡೆ. ಇವತ್ತು ನೋಡಿ ಸಾಲಿಗ್ರಾಮದಿಂದನೇ ಬಂದಿದ್ದೀನಿ ರಾಮನಾಥ್ಪುರಕ್ಕೆ, ಮತ್ತೆ ರಾಮನಾಥ್ಪುರದಿಂದ ಸಾಲಿಗ್ರಾಮ ಬಸ್ ಹತ್ಬಿಟ್ಟಿದ್ದೀನಿ. ಅದಕ್ಕೆ ಹೇಳೋದು, ನಾವೆಷ್ಟೇ ಬುದ್ಧಿವಂತರಾದ್ರೂ ಏನಾದ್ರೂ ತಪ್ಪು ಮಾಡೇ ಮಾಡ್ತೀವಿ ಅನ್ನೋದಕ್ಕೆ ನಾನೇ ಸಾಕ್ಷಿ. ನನಗೆ ಓದಿರ್ಬೋದು ಬುದ್ಧಿವಂತೆ ಅಂತ ನನಗೆ ನಾನು ಅನ್ಕೊಬೋದು, ಬಟ್ ತುಂಬ ಎಡವ್ತೀವಿ. ಅದನ್ನೇ ಜನಗಳು ಯೂಸ್ ಮಾಡಿಕೊಂಡು ಸೊ ಮೋಸ ಮಾಡ್ತಾರೆ, ಏನು ಮಾಡೋಕ್ಕಾಗಲ್ಲ. ಇವತ್ತು ವಾಪಸ್ ಸಾಲಿಗ್ರಾಮ್ಗೆ ಹೋಗಿವೆ ಗೈಸ್. ಅಂಗನವಾಡಿಗೆ ಹೋಯ್ತಿದ್ದಿಲ್ಲ ಸದ್ಯ.
ಮುಂಚೆನೇ ಗೊತ್ತಾಗೋಯ್ತು, ಇಲ್ಲ ಎಲ್ಲರೂ ಬೇರೆ ಊರಿಗೆ ಒಂದು 10 ಕಿಲೋಮೀಟ್ರ್ ಹೋಗಾದ್ಮೇಲೆ ಗೊತ್ತಾಗಿದ್ದಿದ್ರೆ ವಾಪಸ್ ಬಂದು ನಾನು ಅಂಗನವಾಡಿಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ಬಿಡೋದು. ಇವತ್ತು ಬೇರೆ ಅಂಗನವಾಡಿಲಿ ತುಂಬ ಕೆಲಸ ಇದ್ದಾವೆ ನನಗೆ. ಬನ್ನಿ ಇವಾಗ ಹೋಗೋಣ. ಮನೆಗೆ ಬಂದೆ ಫ್ರೆಂಡ್ಸ್, ಬಂದು ವಾಪಸ್ ಹೊರಟೆ. ನಾನು ಮನೆಗೆ ಹೋಗಿ 3 ದಿನ ಆಗ್ಬಿಟ್ಟಿತ್ತು. ಇವಾಗ ಹೋಗಿ ವಾಟ್ರ್ ಬಾಟ್ಲಲ್ಲೇ ಇಟ್ಟಿದ್ದೆ. ಹೋಗಿ ವಾಟ್ರ್ ಬಾಟ್ಲಿಗೆ ನೀರು ತುಂಬಿಸ್ಕೊಂಡು ಇರಲಿಲ್ಲ, ತಿಂಡಿ ತಿನ್ನಲೂ ಇಲ್ಲ ಅಂಗನವಾಡಿಯಲ್ಲಿ ತಿನ್ಕೊಳ್ಳೋಣ ಅಂತ ಹೇಳಿ. ಬಿಕಾಸ್ ಅಲ್ಲಿ ತಿಂಡಿ ತಿಂತ ಕೂತ್ಕೊಂಡ್ರೆ ನಂಗೆ ಡ್ಯೂಟಿಗೆ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ಬಂದೆ ನೀರು ತೊಗೊಂಡು. ನೋಡ್ತಾ ಇದ್ದೀರಲ್ಲ, ಇಷ್ಟೇ ನಮ್ಮ ಜೀವನ, ಓಡಾಡೋದು. ನೆನ್ನೆ ಅಂತೂ ಫುಲ್ಲು ಕೆಲಸ ಗೈಸ್, ಆದರೂ ಕೂಡ ಫ್ರೀ ಮಾಡಿಕೊಂಡು ಲೈವಿಗೆ ಬಂದಿದ್ದೆ. ಆ್ಯಂಡ್ ತುಂಬ ಜನ ಲೈವಿಗೆ ಬಂದಿದ್ರಿ, ಥ್ಯಾಂಕ್ ಯು ಸೋ ಮಚ್. ಬೇಗ 10K ಆಗಲಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ, ಬಾಯ್.